ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀ ತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ನೋಡಿ, ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಯಥಾ ಪ್ರಕಾರ ಮನೆಯಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆನ ಖಂಡಿತವಾಗ್ಲೂ ಮಾಡಿರ್ತೀರಾ. ಅದರ ಜೊತೆಗೆ ಈ ಪುಟ್ಟ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾರಾಯಣನ ಅನುಗ್ರಹ ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಈ ಚಾತುರ್ಮಾಸ ಕಾಲಗಳಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ನಾವು ಮುಖ್ಯವಾಗಿ ಲಕ್ಷ್ಮಿ ಮತ್ತು ವಿಷ್ಣುನ ಇಬ್ಬರನ್ನು ನಾವು ಸಮಾನವಾಗಿ ಮನೆಗೆ ಕರೆಯೋದು ತುಂಬ ವಿಶೇಷವಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ನಮ್ಮ ಮನೆಗೆ ಇಬ್ಬರು ಬಂದು ಆಶೀರ್ವಾದ ಮಾಡಿ ನಮಗೆ ಹಣದ ಕೊರತೆನ ನೀಗಿಸಬೇಕು ಅಂದರೆ ನಾವು ಈ ರೀತಿಯ ಪುಟ್ಟ ಉಪಾಯನ ನಾವು ಮಾಡಬೇಕಾಗುತ್ತೆ. ಏನಪ್ಪ ಅಂತ ಅಂದರೆ ನೋಡಿ, ನಿಮ್ಮ ಮನೆಯಲ್ಲಿರುವಂಥ ತುಳಸಿಯನ್ನು ಮನೆಯ ಇಂಥ ಸ್ಥಳಗಳಲ್ಲಿ ಇಟ್ಟರೆ ಅದೃಷ್ಟ ಅನ್ನೋದು ನಮಗೆ ಹುಡುಕಿಕೊಂಡು ಬರುತ್ತೆ ಅನ್ನೋದು ಹಿರಿಯರ ಸಲಹೆ ಆಗಿದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನೋಡಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಸನಾತನ ಧರ್ಮದಲ್ಲಿ ಯಾರು ಆಷಾಢ ಲಕ್ಷ್ಮಿಯ ವ್ರತವನ್ನು ಅತ್ಯಂತ ಮಾಡುತ್ತಾರೋ ಅವರ ಮನೆಗಳಲ್ಲಿ ಅತ್ಯಂತ ಮಹತ್ತರವಾದ ವ್ರತವೆಂದು ಪರಿಗಣಿಸಲಾಗಿದೆ. ಈ ಆಷಾಢ ಮಾಸದ ಲಕ್ಷ್ಮಿಯ ಪೂಜೆಯು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಮಹತ್ವವನ್ನು ಹೊಂದಿರುವ ಆಷಾಢದ ಶುಕ್ರವಾರ ಪೂಜೆಯ ದಿನಗಳಾಗಿರುತ್ತದೆ. ಇಂತಹ ದಿನಗಳಲ್ಲಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಇಲ್ಲಿ ಕಠಿಣ ಉಪವಾಸ ಮಾಡುವಂಥವರು ಉಪವಾಸದ ಜೊತೆಗೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯನ್ನು ಆಚರಿಸುತ್ತಾರೆ. ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಇದರೊಂದಿಗೆ ಅವರ ಜೀವನದ ಪ್ರತಿಯೊಂದು ಸಮಸ್ಯೆಯು ದೂರವಾಗುತ್ತದೆ. ಇಂಥ ಸಂದರ್ಭಗಳಲ್ಲಿ ನಾವು ವಿಷ್ಣುವಿಗೆ ಪ್ರಿಯವಾದ ತುಳಸಿ ಎಲೆಗಳನ್ನು ಪೂಜಿಸುವುದರಿಂದ ಮತ್ತು ಇಂಥ ಸ್ಥಳಗಳಲ್ಲಿ ನಾವು ತುಳಸಿ ಎಲೆಗಳನ್ನು ಇಡೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಮತ್ತು ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ ಇಂಥ ದಿನಗಳಲ್ಲಿ ನಾವು ತುಳಸಿಯನ್ನು ಇಂಥ ಮುಖ್ಯವಾದ ಸ್ಥಳಗಳಲ್ಲಿ ಇಡಬೇಕಾಗಿದೆ. ಅದು ಯಾವುದು ಅಂದರೆ ನೋಡಿ, ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಸ್ಥಳಗಳಲ್ಲಿ ವಿಶೇಷ ಗಮನ ನೀಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬುತ್ತದೆ ಎಂದು ಹೇಳಲಾಗಿದೆ. ಅದೇ ಸಮಯದಲ್ಲಿ ಅಡುಗೆ ಮನೆ, ದೇವರ ಕೋಣೆ, ಮನೆಯ ಪೂರ್ವ ದಿಕ್ಕು, ಮನೆಯ ಅಗ್ನಿಕೋನ ಮತ್ತು ಮುಖ್ಯ ಬಾಗಿಲುಗಳ ಬಳಿ ನೋಡಿ, ಮುಖ್ಯ ಬಾಗಿಲು ಅಂದರೆ ಬಹುಮುಖ್ಯ ಬಾಗಿಲುಗಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಅಂದರೆ ಸ್ನೇಹಿತರೆ ನೋಡಿ, ಇವತ್ತು ನೀವು ಏನು ಮಾಡಬೇಕು ಅಂದರೆ ಯಥಾ ಪ್ರಕಾರ ಬೆಳಗ್ಗೆಲ್ಲ ದೇವರ ಪೂಜೆ ಎಲ್ಲ ಮಾಡಿದ ನಂತರ ನೀವು ಒಂದಷ್ಟು ತುಳಸಿನ ನೀವು ತರಬೇಕಾಗುತ್ತೆ. ಅಥವಾ ತುಳಸಿ ಹಾರನ ನೀವು ತಂದು ಇಟ್ಕೊಂಡು ನೀವು ಇವತ್ತಿನ ಸಂಜೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಅಡುಗೆ ಮಾಡ್ತಿರಲ್ಲ, ಅಡುಗೆಯ ಮನೆಯಲ್ಲಿ ನೀವು ಅಗ್ನಿ ಮೂಲೆ ಇರುತ್ತಲ್ಲ, ಅಲ್ಲಿ ನೀವು ಒಂದು ಸ್ವಲ್ಪ ತುಳಸಿನ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅಲ್ಲಿ ನೀವು ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಪ್ರಾಪ್ತ ಆಗುತ್ತೆ. ಅದ್ರ ಜೊತೆಗೆ ಅಗ್ನಿ ಮೂಲೆ, ಆ ಅಗ್ನಿ ಮೂಲೆಯಲ್ಲಿ ನೀವು ಇವತ್ತಿನ ದಿನ ದೀಪ ಹಚ್ಚೋದ್ರಿಂದ ಅಥವಾ ಒಂದು ತುಳಸಿನ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಮನೆಯ ಎಂಟ್ರೆನ್ಸ್ ಬಾಗಿಲು ಬರುತ್ತಲ್ಲ, ಆ ಬಾಗಿಲಿನ ಮೇಲೆ ಇವತ್ತಿನ ದಿನ
ನೀವು ತುಳಸಿಯ ಹಾರನ ನೀವು ಹಾಕೋದ್ರಿಂದ ಮನೆಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಕೂಡಿ ಬರುತ್ತೆ. ಆ ಹಾರನ ನಾವು ಎಂಟ್ರೆನ್ಸ್ ಬಾಗಿಲಲ್ಲಿ ಹಾಕಿದಾಗ ಆ ತುಳಸಿಯ ಸಮೇತ ಮನೆಗೆ ವಿಷ್ಣು ದೇವರು ಆಗಮಿಸಿ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಇವತ್ತಿನ ದಿನ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನಾವು ಈ ಚಾತುರ್ಮಾಸ್ಯದ ದಿನಗಳಲ್ಲಿ ತುಳಸಿನ ನಾವು ಬಾಗಿಲಿಗೆ ತುಳಸಿ ಹಾರನ ನಾವು ಬಾಗಿಲಿಗೆ ಹಾಕೋದು, ಅಗ್ನಿ ಮೂಲೆಯಲ್ಲಿ ತುಳಸಿನ ಇಟ್ಟು ದೀಪ ಹಚ್ಚೋದು, ಪೂರ್ವ ದಿಕ್ಕು ಮತ್ತು ಪೂರ್ವ ದಿಕ್ಕಿಗೂ ಕೂಡ, ಪೂರ್ವ ದಿಕ್ಕು ಅಂದರೆ ನೀವು ಇವಾಗ ಸೂರ್ಯ ಹುಟ್ಟೋ ಅಂಥ ದಿಕ್ಕಿರುತ್ತಲ್ಲ ಅಲ್ಲೂ ಕೂಡ ನೀವು ತುಳಸಿನ ಇಟ್ಟು ಪೂಜೆ ಮಾಡೋದು ಮತ್ತು ಬಾಗಿಲುಗಳ ಮೇಲೆ ನೀವು ತುಳಸಿನ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಸಕ್ಸಸ್ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇದೊಂದು ಚಿಕ್ಕ ಅನುಷ್ಠಾನ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ನಿಜವಾಗ್ಲೂ ತುಂಬ ಕೆಲಸ ಮಾಡುತ್ತೆ. ಯಾಕಂದರೆ ನೀವು ಬಾಗಿಲುಗಳಿಗೆ, ಅದರಲ್ಲೂ ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಬಾಗಿಲ ಎಂಟ್ರೆನ್ಸ್ ಮೇಲೆ ತುಳಸಿ ಹಾರನ ನೀವು ಇವತ್ತು ಹಾಕ್ಬೋದು, ಮತ್ತು ಇನ್ನೇನು ಮುಂದಿನ ಶುಕ್ರವಾರಗಳಲ್ಲೂ ಹಾಕ್ಬೋದು, ಮಂಗಳವಾರ ಹಾಕ್ಬೋದು. ಇದೇ 21ನೇ ತಾರೀಕು ಹುಣ್ಣಿಮೆ ಇದೆ, ಹುಣ್ಣಿಮೆ ದಿನಗಳಲ್ಲಿ ಹಾಕಿ, ಅಮಾವಾಸ್ಯೆ ದಿನಗಳಲ್ಲಿ ಪ್ರತಿ ವಾರ ನೀವು ಈ ರೀತಿ ತುಳಸಿ ಮಾಲೆನ ನೀವು ಬಾಗಿಲಿಗೆ ಹಾಕೋದ್ರಿಂದ, ಅದರಲ್ಲೂ ಡೋರ್ ಮೇಲೆ ನೀವು ಏನಾದ್ರೂ ತುಳಸಿ ಹಾರನ ಹಾಕೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯದ ಜೊತೆಗೆ ವಿಷ್ಣುವಿನ ಸಾನ್ನಿಧ್ಯ ಕೂಡ ಖಂಡಿತವಾಗ್ಲೂ ಆಗುತ್ತೆ. ಪೂರ್ವ ದಿಕ್ಕಿಗೆ ನೀವು ಯಾವಾಗ್ಲೂ ಒಂದಷ್ಟು ತುಳಸಿನ ನೀವು ಸೂರ್ಯ ಹುಟ್ಟೋಂಥ ಪೂರ್ವ ದಿಕ್ಕಿಗೆ ನೀವೇನು ಮಾಡಬೇಕು, ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಒಂದು ಸ್ವಲ್ಪ ತುಳಸಿ ಮತ್ತು ಮಂತ್ರಾಕ್ಷತೆನ ಹಾಕಿ ಒಂದು ಪೂರ್ವ ದಿಕ್ಕಿಗೆ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಆಗುತ್ತೆ. ಅದ್ರ ಜೊತೆಗೆ ದೇವರ ಕೋಣೆಯಲ್ಲೂ ನೀವು ಇವತ್ತಿನ ದಿನ ಸ್ವಲ್ಪ ತುಳಸಿನ ನೀವು ಪೂಜೆಗೆ ಉಪಯೋಗಿಸಿ ದೇವರ ಕೋಣೆಯಲ್ಲಿ ತುಳಸಿಯಿಂದ ಅಲಂಕಾರ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಆಗುತ್ತೆ. ಅದರಲ್ಲೂ ಅಡುಗೆ ಮನೆಯಲ್ಲಿ ನೀವು ಅಗ್ನಿ ಮೂಲೆಯಲ್ಲಿ ನೀವು ಇವತ್ತು ದೀಪವನ್ನು ಹಚ್ಚಿ ಅಲ್ಲಿ ನೀವು ತುಳಸಿನ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ, ವಿಷ್ಣು ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ತುಂಬ ಸರಳವಾದದ್ದು. ಅಯ್ಯೋ ಇದನ್ನು ಮಾಡ್ಕೊಂಡಿದ್ದ ತಕ್ಷಣ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತಾ ಅಂತ ನೀವು ಅಂದ್ಕೊಂಡ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಪ್ರಯೋಗ ಮಾಡಿ ನೋಡಿ. ತುಳಸಿನ ನೀವು ಪ್ರತಿ ವಾರಗಳಲ್ಲಿ ಬಾಗಿಲಿಗೆ, ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತುಳಸಿ ಹಾರನ ನೀವು ಹಾಕ್ತಾ ಬಂದು ನೋಡಿ. ಆವಾಗ ನಿಮ್ಮ ಮನೆಯಲ್ಲಿ ಆಗುವಂಥ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ಅಗ್ನಿ ಮೂಲೆಯಲ್ಲಿ ನೀವು ತುಳಸಿ ಇಡ್ತಾ ಹೋಗಿ, ಅದರಲ್ಲೂ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ದೇವರ ಕೋಣೆಯಲ್ಲಿ ತುಳಸಿನ ಇಡೋವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಲ್ಲಿ ನೀವು ತುಳಸಿನ ಇಡೋವಂಥ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಈ ಆಷಾಢ ಮಾಸದ ದಿನಗಳಲ್ಲಿ ಮನೆಯ ಈ ಸ್ಥಳಗಳಲ್ಲಿ ತುಳಸಿ ಎಲೆಗಳನ್ನು ಇಡಲೇಬೇಕು ಎಂದು ಹೇಳಲಾಗುತ್ತದೆ. ಹೀಗೆ ಮಾಡುವುದರಿಂದ ಶ್ರೀಹರಿಯು ಪ್ರಸನ್ನನಾಗುತ್ತಾನೆ, ಮನೆಗೆ ಆಶೀರ್ವಾದ ಬರುತ್ತದೆ. ಅಲ್ಲದೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ನಮ್ಮ ಮನೆಯ ಅಡುಗೆ ಮನೆ, ದೇವರ ಕೋಣೆ, ಮನೆಯ ಪೂರ್ವ ದಿಕ್ಕು, ಮುಖ್ಯ ಬಾಗಿಲುಗಳು ತುಳಸಿ ದಳಗಳನ್ನು ಇಡುವುದರಿಂದ ಲಕ್ಷ್ಮೀ ನಾರಾಯಣ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತದೆ. ಈ ರೀತಿ ಮಾಡೋದ್ರಿಂದ ದೇವರ ಅನುಗ್ರಹದ ಜೊತೆಗೆ ಶ್ರೀಹರಿಯ ಆಶೀರ್ವಾದದ ಜೊತೆಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಕೂಡ ಉಂಟಾಗುತ್ತದೆ. ಈ ಪ್ರಮುಖ ಸ್ಥಳಗಳಲ್ಲಿ ತುಳಸಿ ದಳಗಳನ್ನು ಅಥವಾ ಎಲೆಗಳನ್ನು ಇಡುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಮನೆ ಹಾಗೂ ಜೀವನದಿಂದ ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತದೆ. ತುಳಸಿ ದೇವಿಯನ್ನು ತಾಯಿಯ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವುಗಳನ್ನು ಈ ಪ್ರಮುಖ ಸ್ಥಳಗಳಲ್ಲಿ ಇರಿಸುವ ಮೂಲಕ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ. ತುಳಸಿಯನ್ನು ನಾವು ಪ್ರತಿನಿತ್ಯ ಮುಂಜಾನೆ ಪೂಜಿಸುವುದರಿಂದ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇದರೊಂದಿಗೆ ಭಗವಾನ್ ವಿಷ್ಣು ಕೂಡ ಸಂತುಷ್ಟನಾಗುತ್ತಾನೆ. ಅದರಲ್ಲೂ ಆಷಾಢದ ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ ದಿನದಂದು
ದಿನದಂದು ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಮುಖ್ಯವಾಗಿ ಆಷಾಢ ಶುಕ್ರವಾರ ದಿನಗಳಲ್ಲಿ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಒಂದೆಡೆ ತುಳಸಿ ವಿಷ್ಣು ದೇವನಿಗೆ ಪ್ರಿಯವಾದ ಸಸ್ಯವಾದರೆ ಮತ್ತೊಂದೆಡೆ ಏಕಾದಶಿ ದಿನಗಳಲ್ಲಿ ವ್ರತ ಮಾಡುವಂಥವರಿಗೂ ವಿಷ್ಣು ಪ್ರಿಯವಾದ ದಿನವಾಗಿದೆ. ಏಕಾದಶಿ ದಿನದಂದು ಅಥವಾ ಶುಕ್ರವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ವಿಷ್ಣು ದೇವನನ್ನು ಮತ್ತು ತುಳಸಿ ಗಿಡವನ್ನು ತಪ್ಪದೆ ಪೂಜಿಸಬೇಕಾಗುತ್ತದೆ. ವಿಷ್ಣುವಿಗೆ ಈ ದಿನ ಭೋಗ ಅಂದರೆ ನೈವೇದ್ಯವನ್ನು ಅರ್ಪಿಸುವಾಗ ಅದರಲ್ಲಿ ತಪ್ಪದೆ ತುಳಸಿ ದಳಗಳನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಬೇಕು. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೇನೆಂದರೆ ಆಷಾಢ ಮಾಸ ಏಕಾದಶಿ ಚಾತುರ್ಮಾಸ್ಯದ ದಿನಗಳಂದು ತುಳಸಿ ಎಲೆಗಳನ್ನು ಕೀಳಬಾರದು. ಏಕಾದಶಿ ಹಿಂದಿನ ದಿನವೇ ತುಳಸಿ ಎಲೆಯನ್ನು ಕಿತ್ತಿಟ್ಟುಕೊಳ್ಳಬೇಕು. ಅದಕ್ಕೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಇವತ್ತು ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಅಥವಾ ಕೆಲಸಕ್ಕೆ ಹೋಗೋ ಅಂಥವ್ರು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇಲ್ಲಿ ಯಾರಾದರೂ ತುಳಸಿನ ನಿಮ್ಮ ಮನೆ ಮುಂದೆ ಮಾರ್ಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಒಂದಷ್ಟು ತುಳಸಿ ಹಾರನ ತಗೊಳ್ಳಿ. ಅಂದರೆ ಒಂದು ಮಾರಷ್ಟು ನೀವು ತುಳಸಿ ಹಾರನ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯ ಮುಂಭಾಗಿಲಿಗೆ ಹಾರವಾಗಿ ತುಳಸಿನ ಹಾಕ್ಬೋದು, ಪೂರ್ವ ದಿಕ್ಕಿಗೆ ಹಾಕ್ಬೋದು, ಅಗ್ನಿ ಮೂಲೆಗೆ ಹಾಕ್ಬೋದು, ದೇವರ ಮೂಲೆಗೆ ನೀವು ತುಳಸಿನ ನೀವು ಇವತ್ತಿನ ದಿನ ಹಾಕೋದ್ರಿಂದ ಅದರಲ್ಲೂ ಈ ಮಾಸದಲ್ಲಿ ಚಾತುರ್ಯ ಮಾಸದಲ್ಲಿ ನೀವು ಈ ಪುಟ್ಟ ಉಪಾಯನ ಮಾಡ್ಕೊಳ್ಳೋದ್ರಿಂದ ವಿಷ್ಣು ಸಮೇತ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ನೀವು ಈ ಚಾತುರ್ಮಾಸ್ಯ ದಿನಗಳಲ್ಲಿ ನೀವು ಶುಕ್ರವಾರ, ಮಂಗಳವಾರ ಸಮಯದಲ್ಲಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮನೆಯ ಮುಂದೆ ಬೆಳೆದಿರೋಂಥ ತುಳಸಿ ಗಿಡಗಳಿದ್ದರೆ ನೀವು ನಿಮ್ಮ ಕೈಯಾರೆ ಕೀಳಕ್ಕೆ ಹೋಗ್ಬಿಡಿ. ಅದರಂಥ ಪಾಪ ಇನ್ಯಾವುದೂ ಇರೋದಿಲ್ಲ. ಯಾಕಂದರೆ ಈ ಮಾಸದಲ್ಲಿ ನಾವು ತುಳಸಿನ ಕೀಳೋದಾಗಲಿ ಅಥವಾ ತುಳಸಿ ಗಿಡನ ಊರೋದಾಗಲಿ ಅಥವಾ ತುಳಸಿನ ನಾವು ತುಳಸಿನ ಅಪ್ಪಿತಪ್ಪಿ ಕೂಡ ನಾವು ಚಿವುಟೋದಾಗಲಿ ಮಾಡಿದೆ ಆದರೆ ನಮ್ಮ ಮನೆಗೆ ಬರಬಾರ್ದಂಥ ಕಷ್ಟಗಳೆಲ್ಲ ಬರುತ್ತೆ. ನಿಮಗೆ ತುಳಸಿ ಅಗತ್ಯ ಇದೆ ಅಂತ ಅಂದರೆ ಅಂಗಡಿಗೆ ಹೋಗಿ ತುಳಸಿ ಹಾರನ ತಗೊಂಡು ಅಥವಾ ತುಳಸಿ ಮಾಲೆನ ತಂದು ನೀವು ನಾನು ಹೇಳ್ಕೊಟ್ಟಿರೋಂಥ ರೀತಿಯಲ್ಲಿ ನೀವು ನಾನು ಹೇಳಿರೋಂಥ ಜಾಗಗಳಲ್ಲಿ ಸ್ವಲ್ಪ ತುಳಸಿನ ಇಟ್ಟು ನೀವು ಲಕ್ಷ್ಮಿ ಮತ್ತು ನಾರಾಯಣನ ನೀವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತೀನಿ. ಸಣ್ಣ ಮಾಹಿತಿ ಆದರೆ ನಿಮಗೆ ಮಾಡ್ಕೊಂಡಾಗಲ ಮಾತ್ರ ಗೊತ್ತಾಗೋದು ಇದರಿಂದ ನಮಗೆ ಎಷ್ಟು ಪ್ರಯೋಜನ ಆಗಿದೆ ಅಂತ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.